ಮಳೆಗಾಲ ಶುರುವಾಗಿದೆ. ನಾನೊಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿ ಈ ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು. ಪ್ರತಿ ವರ್ಷ ಮಳೆಗಾಲ ಬಂದಾಗ ಕೆಲವು ಪೋಷಕರು ಹೇಳುವ ಒಂದೇ ಒಂದು ಮಾತು, ಸರ್ ಈಗ ಮಳೆ ಜಾಸ್ತಿ ಇದೆ, 2-3 ತಿಂಗಳ ನಂತರ ಮತ್ತೆ ಮಕ್ಕಳನ್ನು ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸ್ತೇವೆ ಅಂತ ಹೇಳಿ. ಅದು ಸರಿ ಅಂದ್ಕೊಂಡು ನಾವು ಮತ್ತೆ ಕಾಯ್ತಾ ಇರ್ತೇವೆ, ಮಕ್ಕಳು ಬರ್ತಾರೆ ಅಂತ ಹೇಳಿ. ಆದರೆ ಕೆಲವು ತಿಂಗಳ ನಂತರ ಅದೇ ಪೋಷಕರು ಮತ್ತೆ ನಮ್ಮನ್ನು ಒಂದು ಪ್ರಶ್ನೆ ಮಾಡ್ತಾರೆ, ಮಾಸ್ಟರ್ ನಮ್ಮ ಮಗು ಇಷ್ಟು ವರ್ಷಗಳಿಂದ ಡ್ಯಾನ್ಸ್ ಕ್ಲಾಸ್ ಬರ್ತಾ ಇದೆ, ಆದರೂ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿಲ್ಲ ಯಾಕೆ ಅಂತ ಹೇಳಿ. ನನ್ನ ಉತ್ತರ ಒಂದೇ, ಡ್ಯಾನ್ಸ್ನಲ್ಲಿ ಬೆಳವಣಿಗೆಯನ್ನು ನಿರ್ಧರಿಸುವುದು ವರ್ಷಗಳಲ್ಲ, ನಿರಂತರ ಅಭ್ಯಾಸದಿಂದ. ಮಳೆಗಾಲ, ಪರೀಕ್ಷೆ, ಕಾರ್ಯಕ್ರಮ, ಪ್ರವಾಸ ಹೀಗೆ ಒಂದೊಂದು ಕಾರಣಕ್ಕೆ ಕ್ಲಾಸ್ ತಪ್ಪುತ್ತಾ ಹೋದರೆ ಮಗುವಿನ ಕಲಿಕೆಯ ಲಯವೇ ಮುರಿದು ಹೋಗುತ್ತದೆ. ಪರೀಕ್ಷೆಯ ಸಮಯದಲ್ಲಿ ಹಲವರು ಹೇಳುತ್ತಾರೆ, ಈಗ ಓದು ಮುಖ್ಯ, ಡ್ಯಾನ್ಸ್ ನಂತರ ಅಂತ ಹೇಳಿ. ಆದರೆ ನಿಜವಾಗಿಯೂ ಮಕ್ಕಳು ದಿನವಿಡೀ ಓದುತ್ತಾರೆಯೇ? ಇಲ್ಲ ತಾನೆ. ಓದಿನ ಮಧ್ಯೆಯೂ ಮೊಬೈಲ್, ಟಿವಿ, ಆಟ ಅಥವಾ ಬೇರೆ ಚಟುವಟಿಕೆಗಳಿಗೆ ಸಮಯವನ್ನು ಕೊಡ್ತಾ ಇರ್ತಾರೆ. ಆ ಸಮಯದಲ್ಲಿ 1 ಗಂಟೆ ಡ್ಯಾನ್ಸ್ ಅಭ್ಯಾಸ ಮಾಡಿದರೆ ಮಗುವಿನ ದೇಹವು ಚುರುಕಾಗಿರುತ್ತದೆ, ಮನಸ್ಸು ಫ್ರೆಶ್ ಆಗಿರುತ್ತದೆ, ಓದಿನ ಮೇಲೆ ಏಕಾಗ್ರತೆಯು ಹೆಚ್ಚುತ್ತದೆ. ಡ್ಯಾನ್ಸ್ ಅಂದರೆ ಕೇವಲ ಸ್ಟೆಪ್ಸ್ ಕಲಿಯುವುದಲ್ಲ, ಅದು ಶಿಸ್ತು, ಸಮಯ ಪಾಲನೆ, ದೇಹದ ನೆನಪು, ಲಯ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಅಭ್ಯಾಸ. ಒಮ್ಮೆ ಅಭ್ಯಾಸದ ಸರಪಳಿ ತುಂಡಾದರೆ ಅದನ್ನು ಮತ್ತೆ ಮೊದಲಿನ ಮಟ್ಟಕ್ಕೆ ತರುವುದು ಸುಲಭವಾದ ಮಾತಲ್ಲ. ಆದ್ದರಿಂದ ವರ್ಷಗಳಿಗಿಂತ ಪ್ರತಿ ವಾರದ ನಿರಂತರ ಅಭ್ಯಾಸವೇ ಮಗುವಿನ ನಿಜವಾದ ಪ್ರಗತಿಯನ್ನು ನಿರ್ಧರಿಸುತ್ತದೆ. ಹಾಗಾಗಿ ಪೋಷಕರಿಗೆ ನನ್ನ ಒಂದು ವಿನಂತಿ, ಮಗುವಿನ ಭವಿಷ್ಯಕ್ಕಾಗಿ ಡ್ಯಾನ್ಸ್ ಆಯ್ಕೆ ಮಾಡಿದ್ದರೆ ಮಧ್ಯದಲ್ಲಿ ಆಗಾಗ ವಿರಾಮ ಕೊಡಬೇಡಿ. ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಕಾನ್ಫಿಡೆನ್ಸ್ ಬರುತ್ತದೆ, ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಪರ್ಫಾರ್ಮೆನ್ಸ್ ಬರುತ್ತದೆ.